ಚೌಕಳಿ ಪುಸ್ತಕದಲ್ಲಿ ನಾವು ಚಿತ್ರಾತ್ಮಕ ಅಥವಾ ರೆಪ್ರೆಸೆಂಟೇಷನ್ ಎರಡರಲ್ಲೂ ಮಾಡಬಹುದು. ಮೊದಲು ಚಿತ್ರಾತ್ಮಕದಲ್ಲಿ ನೋಡೋಣ. ನನ್ನ ಹತ್ರ ಎಷ್ಟಿದೆ? ಎಷ್ಟಿತ್ತು? 5 ಅಲ್ವಾ? ಸೊ ಹಾಗಾದರೆ ಮೊದಲು 5ಅನ್ನು ನಾವು ಈ ಚೌಕಳಿ ಪುಸ್ತಕದಲ್ಲಿ ಪ್ರತಿಯೊಂದು ಚೌಕಕ್ಕೂ ಒಂದು ಹೀಗೆ ಚೌಕವನ್ನು ಹಾಕೋಣ. ಗೆರೆಯನ್ನು ಎಳೆದು 5 ಎಷ್ಟಿದೆ ಇದರಲ್ಲಿ? 1 2 3 4 ಹಾಗೂ 5 ಚೌಕಗಳನ್ನು ಮಾಡಿದೆ. ಈ 5 ಚೌಕಕ್ಕೆ ನಾನು ಎಷ್ಟನ್ನು ಜೋಡಿಸಬೇಕು? ಇಲ್ಲಿ ಏನಿತ್ತು ಅದನ್ನೇ ಮಾಡಬೇಕಲ್ವಾ? ನಾನು ಮೂರ್ತ ರೂಪದಲ್ಲಿ ಏನು ಮಾಡಿದೆ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೇನೆ. ಹಾಗಾದರೆ ಇದಕ್ಕೆ ನಾನು 3ಅನ್ನು ಜೋಡಿಸ್ತೇನೆ. ಇದು 3ಅನ್ನು ಕೆಳಗಡೆ ಬರ್ಕೊಂಡ್ರೆ ಇದು ಬೇರೆ ಒಂದು ಪ್ರಮಾಣ ಅನ್ನೋದು ಒಂದು ಸ್ವಲ್ಪ ಖಾತ್ರಿ ಆಗುತ್ತೆ. ಈಗ ಒಟ್ಟಿಗೆ ಎಷ್ಟಿದೆ ಇದನ್ನು ನಾವು ಲೆಕ್ಕ ಮಾಡಬೇಕು. ಲೆಕ್ಕ ಮಾಡುವಾಗ ಮಕ್ಕಳಿಗೆ ಅದನ್ನು ಮುಟ್ಲಿಕ್ಕೆ ಹೇಳಬೇಕು. ಯಾಕಂದರೆ ಇಲ್ಲಿ ನಾವು ಮುಟ್ಟಿ ಲೆಕ್ಕ ಮಾಡಿದ್ದಲ್ವ, 1 2 3 4 5 ಅಂತ. ಅದೇ ರೀತಿಯಲ್ಲಿ ಲೆಕ್ಕ ಮಾಡುವ. 1 2 3 4 5 6 7 8 ಅಂದರೆ ಎಲ್ಲಿ ಚುಕ್ಕೆ ಹಾಕಿದ್ದೇನೆ ಅದನ್ನು ನಾನು ಎಣಿಸಿದ್ದೇನೆ. ಸೊ ಹಾಗಾದರೆ ಇಲ್ಲಿ ಒಟ್ಟು 3 ಮತ್ತು 5 ಮತ್ತು 3ಅನ್ನು ನಾನು ಜೋಡಿಸಿದಾಗ ನನಗೆ ಸಿಕ್ಕಿದ ಉತ್ತರ 8. ಇದನ್ನೇ ನಾನು ಈ ರೀತಿಯಲ್ಲೂ ಮಾಡಬಹುದಲ್ವಾ? ಇದು 5 ನಕ್ಷತ್ರಗಳು ಮತ್ತು ಇಲ್ಲಿ 3 ನಕ್ಷತ್ರಗಳು. ಇದು ಎರಡನ್ನು ನಾನು ಜೋಡಿಸಬೇಕಿವಾಗ. ಇದು 1, ಇದು 2ನೇ ಪ್ರಮಾಣ. ಈ 2 ಪ್ರಮಾಣವನ್ನು ನಾನು ಇಲ್ಲಿ ಜೋಡಿಸಿದರೆ ನನಗೆ ಏನು ಉತ್ತರ ಸಿಗತ್ತೆ? ಸೊ ಹಾಗಾದರೆ ನಾನು 2ಅನ್ನು ಜೋಡಿಸ್ತೇನೆ. ಮೊದಲು ಇದೆಷ್ಟಿದೆ? 5 ಇದೆ. 1 2 3 4 5. ಇದೆಷ್ಟಿದೆ? 3 ಇದೆ. ಸೊ ಹಾಗಾದರೆ ಇದನ್ನು ಬರ್ಕೊಂಡು ಬಿಡೋಣ. 1 2 3. ಹಾಗಾದರೆ ಒಟ್ಟು ಇಷ್ಟಿದೆ. ಇದನ್ನು ಇಲ್ಲಿ ಲೆಕ್ಕ ಮಾಡಬೇಕಿವಾಗ ಅಲ್ವಾ? ಇದನ್ನು ಹೀಗೆ ಮುಟ್ಟಿ ಲೆಕ್ಕ ಮಾಡುವ. 1 2 3 4 5 6 7 8. ಹೀಗೆ ಇದು ಚಿತ್ರಾತ್ಮಕವಾಗಿ, ಇದು ಒಂದು ರೀತಿಯಲ್ಲಿ ಚಿತ್ರಾತ್ಮಕ. ಇದರಲ್ಲಿ ನಾವು ಮಕ್ಕಳಿಗೆ ಬಣ್ಣ ಹಾಕಿ ಏನು ಬೇಕಾದರೂ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಒಂದು ಅದು ಕುತೂಹಲ ಅಥವಾ ಒಂದು ಸಂತಸದಾಯಕವಾಗಿ ನಾವು ಕಲಿಸಬೇಕಾದ್ರೆ ಇದರಲ್ಲಿ ಬೇರೆ ಬೇರೆ ನಾವು ಮಾಡಬಹುದು. ಮಕ್ಕಳಿಗೆ ಚಿತ್ರವನ್ನು ತಗೊಂಡು ಒಂದು ಚಿತ್ರದ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳಿದ್ವಿ, ಅದನ್ನು ಕೂಡ ಇದರಲ್ಲಿ ಮಾಡಬಹುದು. ಆ ಚಿತ್ರವನ್ನು ಅಂಟಿಸಿ ಎಷ್ಟು ಬಾತುಕೋಳಿಗಳಿದೆ, ಎಷ್ಟು ಪಕ್ಷಿಗಳಿದೆ, ಎಷ್ಟು ಹಣ್ಣುಗಳಿದೆ, ಈ ರೀತಿಯಲ್ಲಿ ಕೂಡ ನಾವು ಇದನ್ನು ಮಾಡಬಹುದು. ಈಗ ಇದನ್ನೇ ನಾವು ಇನ್ನೊಂದು ಕಲಿಕೋಪಕರಣವನ್ನು ಉಪಯೋಗಿಸಿ ಹೇಗೆ ಬಳಸೋದು ಅಂತ ನೋಡೋಣ. ಈ ಹಳದಿ ಕ್ಯೂಬ್ಗಳನ್ನು ಬಳಸಿ ನಾವು ಮಾಡಬಹುದು. 1 2 3 1 2 3 4 5 3 ಮತ್ತು 5 ಇದು ಎರಡನ್ನು ಸೇರಿಸಬೇಕು. ಎಷ್ಟಾಯಿತು? ಇದನ್ನು ಹೇಗೆ ನಾವು ಚೌಕಳಿ ಬಿಲ್ಲೆಯಲ್ಲಿ ಮಾಡಿದ್ವಿ ಅದೇ ವಿಧಾನವನ್ನು ಇಲ್ಲೂ ಅನುಸರಿಸಬಹುದು. ಈಗ ಇಲ್ಲಿ 2 ಇರೋದ್ರಿಂದ ನಾವು 2 ಗುಂಪಿಗೆ ಬೇರೆ ಬೇರೆ ಈ ಆಟಿಕೆ ಸಾಮಾನು ಅಥವಾ ಕಲಿಕೋಪಕರಣವನ್ನು ಕೊಡಬಹುದು. ಅದೇ ರೀತಿಯಲ್ಲಿ ಈ 3ನೇ ಒಂದು ಕಲಿಕೋಪಕರಣ, ಇದರಲ್ಲಿ ವಿಶೇಷತೆ ಏನು? ಇದರಲ್ಲಿ ಎಲ್ಲವೂ ಒಂದು ಸರಣಿ ಅಥವಾ ಒಂದು ಲೈನ್ನಲ್ಲಿದೆ ಅಲ್ವಾ? ಒಂದರ ಹಿಂದೆ ಒಂದು ಅಲ್ವಾ? ಇದರಲ್ಲಿ ಏನು ಮಾಡಬಹುದು, ಹೇಗೆ ಮಾಡಬಹುದು? ಮೊದಲು ನಾನು ಎಷ್ಟು 5 ಅಲ್ವಾ? ಮೊದಲು ನಾನು ತಗೊಂಡಿದ್ದು 5. ಆ 5ಕ್ಕೆ ನಾನು ಏನನ್ನು ಕೂಡಿಸಿದ್ದು? ಎಷ್ಟು ಚೌಕಳಿ ಬಿಲ್ಲೆಗಳನ್ನು ಕೂಡಿಸಿದ್ದು? 3 ಚೌಕಳಿ ಬಿಲ್ಲೆ ಅಲ್ವಾ? ಸೊ ಹಾಗಾದರೆ ಮೊದಲು 5 ಮಣಿಗಳನ್ನು ತಗೊಳ್ಳೋಣ. ಈ ಮಣಿಸರದಲ್ಲಿ 1 2 3 4 5. 5ಅನ್ನು ತಗೊಂಡ ನಂತರ ಅದಕ್ಕೆ ಒಂದು ಕ್ಲಿಪ್ಪನ್ನು ಹಾಕೋದು.
ಈಗ ಮುಂದಿನ ನಮ್ಮ ಪ್ರಮಾಣ ಎಷ್ಟನ್ನು ತಗೊಂಡಿದ್ವಿ ನಾವು? 3. 1 2 3. ಆ 3 ತಗೊಂಡ ಮೇಲೆ ಅದಕ್ಕೆ ಇನ್ನೊಂದು ಕ್ಲಿಪ್ ಹಾಕೋದು. ಈಗ 3 ಮಣಿ, ಅದಕ್ಕೆ 5 ಮಣಿಯನ್ನು ಜೋಡಿಸಿದೆ. ಹಾಗಾದರೆ ಈ 5 ಮತ್ತು 3 ಇದು ಎರಡನ್ನೂ ಜೋಡಿಸಿದರೆ ಎಷ್ಟು ಸಿಕ್ತು ನಮಗೆ? ಆ ಉತ್ತರ ನಮಗೆ ಸಿಗಬೇಕು ಅಂದರೆ ಯಾವ ಮ್ಯಾಜಿಕ್ ಮಾಡಿದರೆ ಉತ್ತರ ಸಿಗುತ್ತೆ ನೋಡಿ. ಈ ಕ್ಲಿಪ್ಪನ್ನು ತೆಗೆದ ಕೂಡಲೇ ಆ ಉತ್ತರ ಸಿಕ್ತು ನಮಗೆ. ಈ 5 ಮತ್ತು 3 ಜೋಡಿಸಿದಾಗ, ಅಂದರೆ 5 ಮೊದಲು ನಾನು ಎಣಿಸಿದೆ, ಆಮೇಲೆ 3 ಎಣಿಸಿದೆ, ಇಲ್ಲಿರುವ ಕ್ಲಿಪ್ಪನ್ನು ತೆಗೆದ ತಕ್ಷಣವೇ ನನಗೆ ಅದರ ಉತ್ತರ ಸಿಕ್ತು. 1 2 3 4 5 6 7 8 ಅಲ್ವಾ? ಇದೇ ಉತ್ತರ ಬಂದಿದ್ದಲ್ವ ನಮಗೆ. ಚೌಕಳಿ ಬಿಲ್ಲೆ ಅಥವಾ ಈ ಹಳದಿ ಕ್ಯೂಬನ್ನು ಉಪಯೋಗಿಸಿದಾಗ ಇದೇ ಉತ್ತರ ಬಂತು. ಇದನ್ನು ಕೂಡ ನಾವು ಈ ರೀತಿಯಲ್ಲಿ ಬಳಸಬಹುದು. ಅಂದರೆ ಮೊದಲನೇ ಅಂಕೆ ಅಲ್ಲಿ ಒಂದು ಕ್ಲಿಪ್ಪು, ಎರಡನೇ ಅಂಕೆ ಅದಾದ ಮೇಲೆ ಆ ಮಧ್ಯದಲ್ಲಿರುವ ಕ್ಲಿಪ್ಪನ್ನು ತೆಗೆದ ಕೂಡಲೇ ನಮಗೆ ಆ ಸಂಕಲನ ಅಥವಾ 2 ಪ್ರಮಾಣವನ್ನು ಜೋಡಿಸಿದಾಗ ಸಿಗುವ ಉತ್ತರ ಇದು. ಇದನ್ನೇ ತುಂಬ ಕ್ಲಿಪ್ಪು ಕೂಡ ಹಾಕಬಹುದು. ಆಗ ಕೊನೆಯಲ್ಲಿರುವ ಕ್ಲಿಪ್ಪು ಹಾಗೇ ಉಳಿಯುತ್ತೆ. ಮಧ್ಯದಲ್ಲಿರುವ ಎಲ್ಲ ಕ್ಲಿಪ್ಪುಗಳನ್ನು ತೆಗೆದರೆ ನಿಮಗೆ 2ಕ್ಕಿಂತ ಹೆಚ್ಚು ಪ್ರಮಾಣವನ್ನು ಜೋಡಿಸಿದಾಗ ಏನು ಉತ್ತರ ಬರ್ತದೆ? ಅದು ಬರ್ತದೆ. ಈಗ ಇದನ್ನು ನಾವು ಬೇಕಾದರೆ ಮಕ್ಕಳಿಗೆ, ಇದು ನನ್ನ ಹತ್ರ ಇರುವ 5 ಚೆಂಡುಗಳು, ಅದಕ್ಕೆ 3 ಚೆಂಡುಗಳನ್ನು ಸೇರಿಸಿದೆ, ಹೀಗೆ ಈ ಅವರಿಗೆ ದಿನನಿತ್ಯದಲ್ಲಿ ಅವರು ಏನನ್ನು ಬಳಸ್ತಾರೆ ಅದನ್ನು ಉಪಯೋಗಿಸಿ ಕೂಡ ಹೇಳಬಹುದು. ಇದನ್ನು ಬರೀ ಮಣಿ ಅಂತಲೇ ಹೇಳಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಅವರ ಕಲ್ಪನೆಗೆ ಒಂದು ಸೀಮಿತವಾಗಿ ನಾವು ಬೇರೆ ಉದಾಹರಣೆಗಳನ್ನು ಕೂಡ ಇದರಲ್ಲಿ ಕೊಡಬಹುದು. ಈಗ ಈ ಒಂದು 5 ಮತ್ತು 3 ಇದನ್ನು ಹೇಗೆ ಮಾಡಿದ್ವಿ? ಇದರಲ್ಲಿ 5 ಇದೆ, ಇದರಲ್ಲಿ 3 ಇದೆ. ನೋಡಿ, ಇಲ್ಲಿ 5 ಮತ್ತು 3, ಈ ಒಂದು ಉದಾಹರಣೆಯಲ್ಲಿ 5ಕ್ಕೆ 3 ಸೇರಿಸಿದರೆ ನಮಗೆ 8 ಸಿಕ್ತು. ಇದನ್ನು ನಾವು ಮೂರ್ತ ರೂಪದಲ್ಲಿ ಮಾಡಿ ನೋಡಿದ್ದೇವೆ. ನೋಡಿ, ಇದರಲ್ಲಿ ಈಗ ನಾನು 3ಕ್ಕೆ 5 ಸೇರಿಸಿದರೂ 8, ಹಾಗಾದರೆ 2ಕ್ಕೆ 6 ಸೇರಿಸಿದರೂ 8, 1ಕ್ಕೆ 7 ಸೇರಿಸಿದರೂ 8, ಅದೇ ರೀತಿಯಲ್ಲಿ ಇಲ್ಲಿ 6ಕ್ಕೆ 2 ಜೋಡಿಸಿದರೂ 8, ಅದೇ ರೀತಿಯಲ್ಲಿ 7ಕ್ಕೆ 1 ಜೋಡಿಸಿದರೂ 8, 8ಕ್ಕೆ ಏನೂ ಜೋಡಿಸದಿದ್ದರೂ 8. ಅದನ್ನು ಈ ಒಂದು ತುದಿಯಿಂದ ನೋಡಿದರೂ ಒಂದೇ, ಈ ತುದಿಯಿಂದ ನೋಡಿದರೂ 8ಕ್ಕೆ ಏನನ್ನೂ ಜೋಡಿಸದಿದ್ದರೂ 8. ಮತ್ತು 1ಕ್ಕೆ 7 ಜೋಡಿಸಿದರೂ 8, ಅಥವಾ 7ಕ್ಕೆ ಇಲ್ಲಿ 1 ಜೋಡಿಸಿದರೂ 8. ಇದಕ್ಕೆ ನಾವು ಸಂಕಲನದ ಸತ್ಯಾಂಶಗಳು ಅಥವಾ ಎಡಿಷನ್ ಫ್ಯಾಕ್ಟ್ಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಸೊ ಇದು ಮಕ್ಕಳಿಗೆ ತುಂಬ ಮುಖ್ಯ ಇದನ್ನು ಹೇಳ್ಕೊಡೋದು. ಯಾಕಂದರೆ ಹೇಳಿದರೆ ಒಂದು ಸಲ ಇದು ಗೊತ್ತಾದರೆ ಮಕ್ಕಳು ಆ ಒಂದು ಫ್ಯಾಕ್ಟ್ಸ್ ಅಥವಾ ಸತ್ಯಾಂಶದ ಆಧಾರದ ಮೇಲೆ ಲೆಕ್ಕಗಳನ್ನು ತುಂಬ ಸುಲಭವಾಗಿ ಮಾಡ್ತಾರೆ. ಇದು ನಾವು ಚೌಕಳಿ ಪುಸ್ತಕದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲು 5, ಈ 5ಕ್ಕೆ ನಾನು 3 ಸೇರಿಸಿದ್ರು 8, ಅದನ್ನೇ ನಾವು 3ಕ್ಕೆ 5 ಹೀಗೆ ನೋಡಿದರೂ ಅದು 8. ಸೊ ನಾವು 8ರಲ್ಲೇ ಇದ್ದೇವೆ. ಅದೇ ರೀತಿಯಲ್ಲಿ 2 ಚೌಕಳಿಗೆ
ನಾವು 6 ಚೌಕಳಿಗಳನ್ನು ಸೇರಿಸಿದ್ರು 8 ಅಲ್ವಾ? ಇದನ್ನು ಪ್ರತಿಯೊಂದು ಸಲ ಎಣಿಸಿ ನೋಡಬಹುದು. 1 2 3 4 5 6 7 8 1 2 3 4 5 6 7 8. ಇದೇ ರೀತಿಯಲ್ಲಿ ಒಂದು ಚೌಕಳಿಗೆ ನಾವು ಈಗ 7 ಚೌಕಳಿಯನ್ನು ಸೇರಿಸಿದ್ರು ಅದು 8 ಅಲ್ವಾ? ಎಷ್ಟು ಚೌಕಳಿಗಳನ್ನ ಸೇರಿಸಿದ್ದೇವೆ? 1 2 3 4 5 6 7. ಅದಕ್ಕೆ ಒಂದು ಚೌಕಳಿಯನ್ನು ಸೇರಿಸಿದ್ದೇವೆ, ಆದರೂ ಅದು 8 ಅಥವಾ 8 ಚೌಕಳಿಗಳು. ಈ ಎಲ್ಲ 8 ಚೌಕಳಿಗಳಿಗೆ ನಾನು ಏನನ್ನೂ ಸೇರಿಸ್ತಿದ್ರು ಇದು 1 2 3 4 5 6 7 8. ಸೊ ಈ ರೀತಿಯಲ್ಲಿ ಮಕ್ಕಳಿಗೆ ಈ ಒಂದು ಫ್ಯಾಕ್ಟ್ಸ್ ಅಥವಾ ಸಂಕಲನದ ಸತ್ಯಾಂಶಗಳನ್ನು ಮಕ್ಕಳಿಗೆ ಈ ಚಿತ್ರಾತ್ಮಕ ಅಥವಾ ಪ್ರಾತಿನಿಧ್ಯಾತ್ಮಕ ಹಂತದಲ್ಲೂ ಒಂದು ಸಲ ಹೇಳಿದರೆ ಆ ಒಂದು ಪರಿಕಲ್ಪನೆ ತುಂಬ ಸ್ಪಷ್ಟವಾಗಿ ಮೂಡಿಬರ್ತದೆ.